ಕಾಲ್ ವೇಟಿಂಗ್ ಬರ್ತಾ ಇದೆ. ಬ್ಯುಸಿ ಪರ್ಸನ್. ಸರಿ ಸರಿ, ನಾನು ಅಲ್ಲೇ ಬಂದು ಮಾತಾಡ್ತೇನೆ. ಯಾರಿದು? ಹಲೋ, ನಮಸ್ಕಾರ ದೊಡ್ಡ ಮನುಷ್ಯರಿಗೆ. ಯಾರು? ಓ, ಮನುಷ್ಯ ದೊಡ್ಡವನಾಗ್ಬಿಟ್ರೆ ಚಿಕ್ಕ ವಯಸ್ಸಲ್ಲಿ ಜೊತೆಲಿದ್ದವರೆಲ್ಲ ಮರ್ತು ಹೋಗ್ತಾರ? ಯಾರು ಅಂತ ಗೊತ್ತಾಗಲಿಲ್ಲ. ಗೊತ್ತಾಗಲ್ಲ ಬಿಡಪ್ಪ. ಸಾಲ ತಗೊಂಡವನಿಗೆ ಸಾಲ ಕೊಟ್ಟೋಗೋನು ಮರ್ತು ಹೋಗೋದು ಕಾಮನ್. ಯಾರ ಹತ್ರ ಮಾತಾಡ್ತಿದ್ಯಾ? ಏಯ್, ಯಾವನ ಸಾಲ ತಗೊಂಡಿರೋದು? ನೀನೇ. ನಾನಾ? ಹೌದು, ನೀನೇ. ನಾನ್ಯಾವತ್ತು ನಿನ್ನ ಹತ್ರ ಸಾಲ ತಗೊಂಡಿದ್ದೆ? 50 ವರ್ಷಗಳ ಹಿಂದೆ 4 ಗೋಲಿ ಸಾಲ ತಗೊಂಡು ಅದನ್ನು ವಾಪಸ್ ಕೊಡದೆ ಕದ್ದು ಓಡಾಡ್ತಾ ಇದೀಯ ನೀನು. ಗೋಲಿನ? ಹೇ ಹೇ ಧರ್ಮ, ಧರ್ಮ ನೀನಾ? ನಾನೇ ಕಣ. ಹೇಗಿದೆಯೋ? ಎಷ್ಟು ವರ್ಷ ಆಯ್ತು? ನಾನು ಆಸ್ಪತ್ರೆ ಮೆಟ್ಲು ಹತ್ತಿ ಇಳಿದು ಈಗ ಆರಾಮಾಗಿದ್ದೀನಪ್ಪ. ಆಸ್ಪತ್ರೆನ? ಏ, ಏನಾಯ್ತು? ಗಾಬರಿ ಏನು ಬೇಡ, 100 ಕಾಲ ಆರಾಮಾಗಿ ಗಟ್ಟಿ ಮುಟ್ಟಾಗಿರ್ತೀನಿ. ನೀನು ಎಲ್ಲಿದ್ದೀಯಾ? ನಾನೊಂದು ಕೆಲಸದ ಮೇಲೆ ಬೆಂಗಳೂರಿಗೆ ಬಂದಿದ್ದೆ. ಶಬಾಸ್, ಒಳ್ಳೆ ಕೆಲಸ ಆಯ್ತು. ಮನೆಗೆ ಬಾ ನೀನು. ಈಗ್ಲಾ? ಮತ್ತೆ 35 ವರ್ಷ ಆದ್ಮೇಲೆ ಒಬ್ಬ ಚಡ್ಡಿ ದೋಸ್ತ ಸಿಕ್ಕಿದ್ದಾನೆ, ಅವನು ಮೀಟ್ ಮಾಡದೆ ಹಾಗೆ ಹೊರಟೋಗ್ತೀಯ ನೀನು? ಅದು ಅದು ಹಾಗಲ್ಲ ಕಣೋ, ಊರಲ್ಲಿ ಒಂದು ಕೆಲಸ ಇದೆ. ನೋಡಪ್ಪ, ಅದು ನನಗಿಂತ ಮುಖ್ಯ ಅಂತಾದ್ರೆ ಹೋಗು ಹೋಗು. ಆಯ್ತಪ್ಪ, ಲೊಕೇಶನ್ ಕಳಿಸು. ಸಿಗೋಣ. ನಾನು ಈಗಲೇ ಹೊರಟು ಬರ್ತೀನಿ. ನನ್ನ ಗೆಳೆಯ ಬರ್ತಾ ಇದ್ದಾನಪ್ಪ. ಬಾಗಿಲು ತನಕ ಬರ್ತಾರೆ, ಒಳಕ್ಕೆ ಬರಲ್ಲ. ಯಾಕೆ? ಲಕ್ಷ್ಮಿ ನೆರಳು ಕಂಡ್ರೆ ಮೈಲಿ ದೂರ ಹೋಗುವಂಥ ಮನುಷ್ಯ ನಾವಿಲ್ಲಿದ್ದೀವಿ ಅಂತ ಗೊತ್ತಾದರೆ ಒಳಕ್ಕೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ ಬರಲ್ಲ. ಅವನು ಬರ್ತಾ ಇರೋದು ಈ ಧರ್ಮರಾಜ್ ಮನೆಗೆ. ಎಲ್ಲ ಸರಿ ಹೋಗುತ್ತೆ. ಬಾಬಾ. ಅಮ್ಮ, ಈ ಕಿಚನ್ ಡ್ರಾಮಾ ಸಾಕಾಗೋಯ್ತು. ಬೇರೆ ಇನ್ನೂ ಏನಾದರೂ ಹೊಸ ಡ್ರಾಮಾ ಕ್ರಿಯೇಟ್ ಮಾಡಬೇಕು ಅನಿಸ್ತಿದೆ. ಹೊಸ ಡ್ರಾಮಾನ? ಏನೇ ಹಾಗಂದ್ರೆ? 1 ನಿಮಿಷ ಇರು, ನಂಗೊಂದು ಐಡಿಯಾ ಬಂತು. ಹಲೋ ಶೋಭಿ ಅಕ್ಕ, ಹೇಳಿ. ಹೌ ಆರ್ ಯು? ಹಾಯ್ ಶಮಿ, ಎಲ್ಲಿದ್ಯಾ? ಎಷ್ಟೊತ್ತಾಗುತ್ತೆ ರೀಚ್ ಆಗೋದು? ನಾನು ರೀಚ್ ಆಗೋದಾ? ಎಲ್ಲಿಗೆ? ಆದಿ ಏನೂ ಹೇಳಿಲ್ವಾ ನಿಂಗೆ? ಇವತ್ತು ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀವಿ. ಅದಕ್ಕೆ ಫ್ರೆಂಡ್ಸು, ರಿಲೇಟಿವ್ಸು ಎಲ್ಲರೂ ಇನ್ವೈಟ್ ಮಾಡಿದ್ದೀವಿ. ಅಲ್ಲ, ನಿನಗೇನು ಆದಿ ಹೇಳಿಲ್ವಾ? ಇಲ್ವಲ್ಲ. ಅದು ಇವತ್ತು ಆದಿ ಕಾಲೇಜಿಗೆ ಬಂದಿರಲಿಲ್ಲ. ನಾನೇ ಕೇಳಬೇಕು ಅಂತ ಅಂದ್ಕೊಂಡೆ. ಅಂಜಲಿನೂ ಮೆಸೇಜ್ ಮಾಡಿದ್ಲು ಊರಲ್ಲಿಲ್ಲ ಅಂತ. ಅಂಜಲಿ ಮನೆ ದೇವ್ರಿಗೆ ಹೋಗಿದ್ದಾಳೆ ಶಮಿ. ಆದಿ ಏನು ಮಾಡ್ತಿದ್ದಾನೆ? ಅವನಾ ಪೂಜೆ ಓಡಾಟದಲ್ಲಿ ಬ್ಯುಸಿ ಇದ್ದಾನೆ ಶಮಿ. ಮನೆ ತುಂಬ ನೆಂಟರು, ನೀನೇ ಬಂದು ನೋಡು. ಲಕ್ಷ್ಮಿ? ಅಯ್ಯೋ, ಅವಳು ಇವನ್ಗಿಂತ ಬ್ಯುಸಿ ಶಮಿ. ಲಕ್ಷ್ಮಿ ತಿಂಡಿ ಕೊಡು, ಲಕ್ಷ್ಮಿ ಅವ್ರನ್ನ ಕರಿ, ಲಕ್ಷ್ಮಿ ಅದೆಲ್ಲಿ, ಲಕ್ಷ್ಮಿ ಇದೆಲ್ಲಿ, ಲಕ್ಷ್ಮಿ ಆ ದಿನ ಪೂಜೆ ಕರಿ, ಎಲ್ಲ ಅದಕ್ಕೂ ಅವಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಶಮಿ, ಅಮ್ಮ ಕರೀತಿದ್ದಾರೆ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ನೀನು ಆದಷ್ಟು ಬೇಗ ಬಂದ್ಬಿಡು. ಸರಿ ಅಕ್ಕ, ಬಾಯ್. ಏನೇ ಹೇಳು ಆದಿ, ನನ್ನ ತಲೆಯಲ್ಲಿ ಅದೇ ಕೊರಿತೈತೆ ಕಣೋ. ನಿಂಗೆ ತಲೆನೇ ಇಲ್ಲ, ಇನ್ನು ತಲೆಯಲ್ಲಿ ಇನ್ನೇನು ಕೊರಿಯುತ್ತೆ? ಇವತ್ತು ನಮ್ಮನೆ ಗೆಸ್ಟ್ ಬಂದಿದ್ರಲ್ಲ, ನೀನು ಅವ್ರನ್ನ ಅಬ್ಸರ್ವ್ ಮಾಡಿದ್ಯಾ? ಲೇ, ಫಂಕ್ಷನ್ ನಮ್ಮನೇಲಿ ಅಂದಮೇಲೆ ಗೆಸ್ಟ್ಗಳು ನಮ್ಮನೆಗೆ ತಾನೇ ಬರ್ತಾರೆ, ಇನ್ನು ನನ್ನ ಪಕ್ಕದ ಮನೆಗೆ ಹೋಗ್ತಾರೆ. ತಲೆ ಆಟ ಮಾಡಬೇಡ ಕಣೋ, ಸುಮ್ಮನೆ ಕೇಳಿಸ್ಕೊ. ಯಪ್ಪ, ನೀನು ಹೇಳೋದು ಕೇಳಿ ಕೇಳಿ ನನ್ನ ಕಿವಿನೇ ಕಿತ್ತೋಗಿದೆ. ಆಯ್ತು, ಹಾಳಾಗೋಗಿ ಅದೇನು ಹೇಳು. ಏನು ಗೊತ್ತಾ, ಆ ಲಕ್ಷ್ಮಿ ಅಮ್ಮ ಇದ್ದಾರಲ್ಲ, ಅವರು ಜಾನು ಅಕ್ಕ, ಭಾವನಾ ಅಕ್ಕ ಎಲ್ಲರೂ ಮಾತಾಡ್ತಾ ಕೂತಿದ್ರು ಕಣೋ. ನಾನು ಜ್ಯೂಸ್ ಕೊಡೋಣ ಅಂತ ಹೋದೆ. ಆಮೇಲೆ ತಾತನ ಫ್ರೆಂಡು ನರಸಿಂಹಂಕಲ್ ಇದಾರಲ್ಲ, ಅವ್ರು ಬಂದರು. ಅವ್ರನ್ನ ನೋಡಿದ ತಕ್ಷಣ ಇವರು ಎದ್ನೋ ಬಿದ್ನೋ ಅಂತ ಓಡೋಗಿ ಬಚ್ಚಿಟ್ಕೊಂಡ್ಬಿಡದ. ಚಿನ್ನ,
ಬಚ್ಚಿಟ್ಕೊಂಡ್ರ? ಏಯ್ ಏನೇ ಹೇಳ್ತಿದ್ಯಾ? ಹ್ಞೂ ಕಣೋ. ಆಮೇಲೆ ಇವರು ಲಕ್ಷ್ಮಿ ಅಮ್ಮ ಇದ್ದಾರಲ್ಲ, ಅವರು ಜಾನು ಅಕ್ಕ, ಇವ್ರೇನಾದ್ರು ನಮ್ಮನ್ನ ನೋಡ್ಬಿಟ್ರೆ ತುಂಬಾ ಕೋಪ ಮಾಡ್ಕೊಂಡ್ಬಿಡ್ತಾರೆ ಕಣೆ ಅಂತ ಮಾತಾಡ್ಕೊತಾ ಇದ್ರು. ಆಮೇಲೆ ಇವರಿಬ್ರು ಒಳಗಡೆ ಹೊಟ್ಟೋಗ್ಬಿಟ್ರು. ಹೌದಾ? ಆಕ್ಚುಲಿ ತಾತ ನರಸಿಂಹ ಅಂಕಲ್ ಜೊತೆ ಮಾತಾಡುವಾಗ ನಾನು ನೋಡ್ತಾ ಇದ್ದೆ, ನಿನ್ಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾ ಇದ್ರು. ಹೌದಾ? ಹಾಗಿದ್ರೆ ಲಕ್ಷ್ಮಿ ಅಮ್ಮನ ಬಗ್ಗೆ ಏನಾದ್ರು ಮಾತಾಡ್ತಿದ್ರಾ? ನನಗೂ ಹಾಗೆ ಅನ್ನಿಸ್ತಾ ಇದೆ. ಲಕ್ಷ್ಮಿ ಅಮ್ಮ ಅವರು ನೋಡಿದ ತಕ್ಷಣ ಓಡೋಗಿ ಬಚ್ಚಿಟ್ಕೊಂಡ್ಬಿಟ್ರು. ಅಂಕಲ್ಗೆ ಅವರೇ ಸರ್ಪ್ರೈಸ್ ಅನ್ನೋದಾದ್ರೆ ಹಾಗಿದ್ರೆ ಅವರಿಬ್ರು ಮಾತಾಡಿಸ್ತಾ ಇಲ್ವಾ? ಹಂಗೇನಾದ್ರೂ ಇದ್ದಿದ್ರೆ ಅಮ್ಮ ಹೋಗಿದ ತಕ್ಷಣ ಅವ್ರನ್ನ ಮಾತಾಡಿಸ್ಬೇಕಿತ್ತಲ್ವಾ? ಯಾಕೆ ಬಚ್ಚಿಟ್ಕೊಂಡ್ರು? ಹೌದು ಕಣೆ, ನನಗೂ ಹಾಗೆ ಅನ್ನಿಸ್ತು. ಆಮೇಲೆ ತಾತ ಯಾರು ಬಂದ ತಕ್ಷಣ ಇವಳು ನನ್ನ ತಂಗಿ ಅಂತ ಎಲ್ರಿಗೂ ಪರಿಚಯ ಮಾಡ್ಕೊಡ್ತಿದ್ರು. ಆದ್ರೆ ನರಸಿಂಹ ಅಂಕಲ್ಗೆ ಪರಿಚಯನೇ ಮಾಡಿಸ್ಲಿಲ್ವಲ್ಲ? ಹೌದು, ಮೋಸ್ಟ್ಲಿ ತಾತ ಅವರಿಬ್ಬರನ್ನ ಒಂದು ಮಾಡೋದಕ್ಕೆ ಕರೆಸಿರ್ಬೋದಾ ಅಂತ. ಹಾ, ಇದ್ರೂ ಇರ್ಬೋದು. ಆಕ್ಚುಲಿ ನಮ್ಮ ತಾತನ್ಗೆ ಎಲ್ಲರನ್ನೂ ಒಂದು ಮಾಡೋ ಕಾಯಿಲೆ ಇದೆ. ಸಾಕು ಸುಮ್ಮನಿರೋ. ಅವರಿಬ್ರು ಅಣ್ಣ ತಂಗಿ ಮಾತಾಡ್ಸಲ್ಲ ಅನ್ಸುತ್ತೆ, ಅದಕ್ಕೆ ತಾತ ಕಾಂಪ್ರಮೈಸ್ ಮಾಡೋದಕ್ಕೆ ಕರೆಸಿರ್ಬೋದು. ಹೌದು ಬಿಡಮ್ಮ, ನಿಮ್ಮ ತಾತ ಮಾತಾಡೋರ್ನ, ಮಾತಾಡದೆ ಇರೋರ್ನ, ಇಷ್ಟ ಇರೋರ್ನ, ಇಷ್ಟ ಇಲ್ಲದೆ ಇರೋರ್ನ ಎಲ್ಲರೂ ಒಂದು ಮಾಡ್ತಾನೇ ಇರ್ತಾರೆ. ಇವರಿಬ್ರೇ ಯಾಕೆ, ಇನ್ನೂ ಯಾರಾದರೂ ಬಾಕಿ ಇದ್ರೆ ಎಲ್ಲರೂ ಕರೆಸ್ಬಿಡು, ಎಲ್ಲರೂ ಒಂದು ಮಾಡ್ಬಿಡೋಣ ಅಂತ ಹೇಳ್ತಾರೆ. ಆದಿ, ಸುಮ್ಮನೆ ತಮಾಷೆ ಮಾಡಬೇಡ. ತಾತ ಏನು ಅನ್ಕೊಂಡಿದ್ದಾರೋ ನಾವು ಹಾಗೆ ಅನ್ಕೋಬೇಕು. ಈಗ ತಾತನ ಉದ್ದೇಶ ಅವರಿಬ್ಬರನ್ನು ಒಂದು ಮಾಡೋದಾಗಿದ್ರೆ ನಮ್ದು ಅದೇ ಆಗಿರ್ಬೇಕಲ್ವಾ? ಅದೇನೋ ಹೌದು, ಆದ್ರೆ ಹೆಂಗ್ ಮಾಡೋದು? ನೋಡಾದಿ, ನಮ್ಮಿಬ್ಬರ ಮಧ್ಯೆ ಏನೇ ಮನಸ್ತಾಪ ಇರ್ಬೋದು, ಆದರೆ ಅಣ್ಣ ತಂಗಿ ಸೆಂಟಿಮೆಂಟ್ ಬಗ್ಗೆ ನಮ್ಮಿಬ್ಬರಿಗೂ ಚೆನ್ನಾಗಿ ಗೊತ್ತಿದೆ ಅಲ್ವಾ? ನೀನು ಹೇಳೋದು ನಿಜನೇ, ಆದ್ರೆ ಹೇಗೆ? ಏನನ್ನಾಗಿ ಕೈಯಾಗ ಕೋಲ್ ಹಿಡ್ಕೊಂಡು ಗರ ಬಡ್ದ ಬರ್ತೀನಿ ನಿಂತಿ? ಹಾವ ಎಲ್ಲೈತಿ? ಹಾ, ಏಯ್ ನಾಗಿ, ಇದಕ್ಕೆ ನಿನಗೆ ಬಾಯಿ ಮುಚ್ಕೊಂಡಿರ ಅಂತ ಹೇಳಿರೋದು. ಏನಾರ ಮಾತಾಡಿ ಗದ್ಲ ಇಡ್ಸೋಕೆ ಹೋಗ್ಬೇಡ. ಮನೆ ತುಂಬ ಗೆಸ್ಟ್ ಅದಾರ, ಅವ್ರನ್ನ ಯಾರ್ಯಾರೇ ಕರೆಸಿರ್ತಾರ, ಅದೆಲ್ಲ ನಮಗೆ ಯಾಕೆ ಬೇಕು? ನಿನ್ನ ಕೆಲಸ ನೀನು ನೋಡ್ಕೋ, ಹೋಗಿ ಕೆಲಸ ಮಾಡೋಗೋ. ಹಾಯ್ ಶಮಿ. ಹಾಯ್ ಶುಭಿ ಅಕ್ಕ.